ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನೋಡಿ, ತುಂಬ ಹೆವಿ ಗ್ರ್ಯಾಂಡ್ ವರ್ಕ್ ಇದೆ. ಇದು ಸ್ಲೀವ್ ಡಿಸೈನು, ಅದನ್ನು ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ. ಆದರೆ ವಿಡಿಯೋ ನೋಡೋಕ್ಕೆ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಈಗಾಗಲೇ ಇದಕ್ಕೆ ನಾನು ಟ್ರೇಸಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ಇದು ಟ್ರೇಸಿಂಗ್ ಮಾಡಿಕೊಂಡು ಆಮೇಲೆ ನಾನು ಇದನ್ನು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾಯಿದ್ದೀನಿ, ಓಕೆನಾ? ಇದು ಬಂದುಬಿಟ್ಟು ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿರೋವಂಥ ಡಿಸೈನು, ಅಂದರೆ ರಾಲ್ಸನ್ ಮಿಷಿನೇ, ಓಕೆನಾ? ರಾಲ್ಸನ್ ಮಿಷಿನಲ್ಲಿ ಮಾಡಿರೋವಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ಸದ್ಯದಲ್ಲಿ ನಾನು ಒಂದು 15 ಡೇಸ್ ಆಗಿದೆ ಆಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿ. ವೀಡಿಯೋಸ್ ಹಾಕೋಕ್ಕೆ ಟೈಮು ಇರಲಿಲ್ಲ, ಜೊತೆಗೆ ನನಗೆ ಹುಷಾರಿರಲಿಲ್ಲ ತುಂಬ, ಹಾಗಾಗಿ ನಾನು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಹಬ್ಬ ಅಂದರೆ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ತುಂಬಾ ಬ್ಯುಸಿ ಇದ್ದೆ ನಾನು. ಒಂಥರ ತುಂಬ ಹೆವಿ ಇತ್ತು ಕೆಲಸ. ಯಾವ ಟೈಮೇ ಸಿಗ್ತಿರಲಿಲ್ಲ ನನಗೆ. ಕೆಲವೊಂದು ವಿಡಿಯೋ ಇದು ಆಗಿದೆ, ಅಂದರೆ ವಿಡಿಯೋ ಆಗಿದೆ, ಕೆಲವೊಂದು ವೀಡಿಯೋಸ್ ಕೂಡ ಮಾಡ್ಕೊಳಕ್ಕಾಗಿಲ್ಲ, ಅಷ್ಟು ಬ್ಯುಸಿ ಇದ್ದೆ ಕೆಲಸದಲ್ಲಿ. ಹಾಗಾಗಿ ನಿಮಗೆ ವೀಡಿಯೋಸ್ ಕೂಡ ನಾನು ಹಾಕೋಕ್ಕಾಗಲಿಲ್ಲ. ಹಬ್ಬ, ಜೊತೆಗೆ ಊರ ಹಬ್ಬಗಳು, ಮದುವೆ ಬಟ್ಟೆಗಳು ಎಲ್ಲ ತೊಗೊಂಡು ಜಾಸ್ತಿ ಅಂದರೆ ಜಾಸ್ತಿ ಹಿಂಸೆ ಅನಿಸ್ತಿತ್ತು ಕೆಲಸ. ಜೊತೆಗೆ ಇದೆಲ್ಲರ ಜೊತೆಗೆ ಏನಾಗಿತ್ತಪ್ಪ ಅಂತಂದರೆ, ನನಗೆ ಯುಗಾದಿ ಹಬ್ಬದ ದಿನವೂ ಕೂಡ ನಾನು ಫ್ರೀ ಇರಲಿಲ್ಲ. ಅಂದರೆ ಏನಾಗಿತ್ತು ಗೊತ್ತಾ, ಕೆಲಸ ಮಾಡ್ತಿದ್ದೆ, ಆದರೆ ನನಗೆ ಫುಲ್ಲು ಪಾದಗಳೆಲ್ಲ ತುಂಬ ಊದ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್. ಏನಾಯಿತು ಅಂತ ಗೊತ್ತಿಲ್ಲ. ಕೆಲಸ ಅಂತೂ ಹೆವಿ ವರ್ಕ್ ಇತ್ತು, ಹೆವಿ ವರ್ಕ್ ನಾನು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮಾಡ್ತಾ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಹಬ್ಬದಷ್ಟೊತ್ತಿಗೆ ಫುಲ್ಲು ಹುಷಾರಿರಲಿಲ್ಲ ನನಗೆ. ಹಬ್ಬದ ದಿನ ನಾನು ಫುಲ್ಲು ಒಂದು ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ, ಏನೂ ಇಲ್ಲ. ಮನೇಲಿ ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಹಬ್ಬ ಆಚರಣೆ ಮಾಡ್ಕೊಂಡ್ವಿ ನಾವು. ಒಂದು ದೇವಸ್ಥಾನಕ್ಕೆಲ್ಲ ಏನೂ ಹೋಗಲಿಲ್ಲ ನಮ್ಮ ಮನೇಲಿ. ನಮ್ಮ ಯಜಮಾನ್ರು ಮಕ್ಕಳು ಅಷ್ಟೇ ಹೋಗಿದ್ರು ದೇವಸ್ಥಾನಕ್ಕೆ. ನನಗೆ ನಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಫುಲ್ಲು ಪಾದಗಳು ಎರಡೂ ಊದ್ಕೊಂಡ್ಬಿಟ್ಟಿದ್ವು. 2 ಪಾದಗಳು ಊದಿದ್ರಿಂದ ಮೀನು ಕಂಡ ಅಂತೀವಲ್ವ, ಅಂದರೆ ಮಂಡಿ ಎಲ್ಲ ಫುಲ್ಲು ಊದ್ಕೊಂಡ್ಬಿಟ್ಟು ನೋವಾಗ್ತಿತ್ತು ತುಂಬ. ಕಾಲು ಹಿಂಗೆ ಬೆಂಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ನೋವಿತ್ತು ಕಾಲು. ಹಾಗಾಗಿ ನಾನು ಕೆಲಸನೂ ಮಾಡೋಕ್ಕಾಗಲಿಲ್ಲ, ಈ ಕಡೆ ಇದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅನ್ನಿಸ್ತು ಏನಂದರೆ, ಹೆವಿ ಸ್ಟ್ರೈನ್ ಆಗಿರೋದಕ್ಕೆ ಕಾಲುಗಳು ಆ ಥರ ಆಗಿರ್ಬೋದು. ಯಾಕಂದರೆ ಈ ನಡುವೆ ನಾನು ವರ್ಕ್ ಮಾಡಿದ್ದು ಎಲ್ಲದನ್ನು ಬಂದು ಸ್ವಲ್ಪ ಹೆವಿ ಡಿಸೈನ್ಸ್ ಇತ್ತು. ಯಾವುದು ಸಿಂಪಲ್ ವರ್ಕ್ ಅಂತ ಮಾಡೇ ಇಲ್ಲ, ಎಲ್ಲ ಹೆವಿ ಡಿಸೈನ್ಸೇ ವರ್ಕ್ ಮಾಡಿದ್ದು. ಜೊತೆಗೆ ಸ್ಟಿಚಿಂಗು, ಎಂಬ್ರಾಯ್ಡ್ರಿ, ಜಿಗ್ಸಾಗು, ಓರ್ಲಕ್ ಪ್ರತಿಯೊಂದು ಮಾಡ್ಕೋಬೇಕಿತ್ತು. ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಅಂತ ಅನ್ನಿಸ್ತು. ಆಮೇಲೆ ಅದಕ್ಕೆ ನಾನು ಲಾಸ್ಟಿಗೆ ನಮ್ಮ ಮನೆಯಲ್ಲಿ ಬೇಡ, ಈಗ ಸದ್ಯಕ್ಕೆ 1-2 ದಿನ ಸ್ಟಾಪ್ ಮಾಡು ಅಂಥೇಳಿ ನಾನು ಶಾಪ್ ಕೂಡ 2 ದಿವಸ ಬಾಗಿಲಾಕ್ಬಿಟ್ಟಿದ್ದೆ. ಆಗಲೇ ಇಲ್ಲ ನನಗೆ ಹುಷಾರಿಲ್ಲದೆ ಇದ್ದಿದ್ದಕ್ಕೆ. 2 ದಿವಸ ನಾನು ಅಂಗಡಿ ಕ್ಲೋಸ್ ಮಾಡಿದ್ದೆ, ಬೊಟಿಕ್ನ ಕ್ಲೋಸ್ ಮಾಡಿ ಮನೇಲೇ ರೆಸ್ಟ್ ಮಾಡಿದ್ದೆ ನಾನು, ಇನ್ನೇನು ಮಾಡೋದು ಅಂಥೇಳಿ. ತುಂಬ ಅಂದರೆ ತುಂಬಾ ಕಾಲು ಊತ ಬಂದುಬಿಟ್ಟಿತ್ತು. ಕಾಲು ಚೈನ್, ಕಾಲುಂಗುರ ಕೂಡ ಹಾಕ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ದಪ್ಪ ಆಗಿತ್ತು ಕಾಲು ಫುಲ್ಲು. ಆಮೇಲೆ ಬಿಸಿನೀರಲ್ಲಿ ಸ್ವಲ್ಪ ಬಕೆಟಲ್ಲಿ ನೀರು ತುಂಬಿಸಿ ಅದರಲ್ಲೇ ಕಾಲೆಲ್ಲ ಇಟ್ಕೊಂಡು ಇದು ಮಾಡ್ತಿದ್ದೆ, ಹಾಗಾಗಿ ಸರಿ ಆಯಿತು. ಅದಕ್ಕೋಸ್ಕರ ನೋಡೋಣ, ಎಷ್ಟು ದಿನ ಆಗೋಯ್ತಲ್ವ ಆಗಲೇ ವೀಡಿಯೋಸ್ ಹಾಕಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಆಯಿತಾ. ಟೈಮ್ ಇಲ್ಲದೆ ಇದ್ದಿದ್ದರಿಂದ ಈ ಥರ ಆಗಿದೆ. ಈಗಲೂ ತುಂಬ ಬಟ್ಟೆಗಳಿದೆ. ಏನಂತಂದರೆ, ಇನ್ನೂ ಊರ ಹಬ್ಬಗಳು, ಮದುವೆಗಳದ್ದು ಬಟ್ಟೆ ತುಂಬಾ ತೊಗೊಂಡಿದ್ದೀನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೋಡೋಣ, ಇದು ಸ್ವಲ್ಪ ಬ್ಯುಸಿ ಇರೋದು ಸ್ವಲ್ಪ ಕಡಿಮೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ನೋಡಿ, ಈ ಥರ ಒಂದು ಡಿಸೈನ್ಸ್ ಎಲ್ಲ ನೀವು ಮಾಡೋದನ್ನ ಕಲಿತ್ರೆ ಒಂದು ದಿನಕ್ಕೆ ನೀವು ಹೆಚ್ಚು ಕಡಿಮೆ ಅಂದರೂ ಒಂದು 4,000 ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು ಫ್ರೆಂಡ್ಸ್. ಏನು ಗೊತ್ತಾ, ಆರಾಮಾಗಿ ಮಾಡ್ಬೋದು ಈ ಡಿಸೈನ್ಸ್ ಎಲ್ಲ. ನೋಡಿ, ಇದೆಲ್ಲ ಬಂದು ಕಂಪ್ಯೂಟರ್ ಮಿಷಿನಲ್ಲಿ ಮಾಡೋವಂಥ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ಗಳು. ನಮ್ಮ ನಾರ್ಮಲ್ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಅಂತಾರೆ, ಆದರೆ ನಿಜ ಮಾಡಿದ್ರೆ ಮಾತ್ರ ಒಳ್ಳೆ ದುಡ್ಡು, ನಾನು ಅದಂತೂ ಹೇಳ್ತೀನಿ. ಯಾಕೆಂದರೆ ನಾವು ನಮ್ಮ ಮಿಷಿನ್ಗೆ ಏನು ಲಕ್ಷಾಂತರ ರೂಪಾಯಿ ಬಂಡವಾಳ ಅಂತೂ ಹಾಕಿರಲ್ಲ, ಕಡಿಮೆ ಬಜೆಟಲ್ಲಿ ಮಿಷಿನ್ ತೊಗೊಂಡಿರ್ತೀವಿ ನಾವು. ಆದರೆ ಈ ವರ್ಕ್ಗಳನ್ನ ಇದರಲ್ಲಿ ಮಾಡೋದ್ರಿಂದ ಒಂಥರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ಗಿಂತ ಇದು ಚೆನ್ನಾಗಿ ಕಾಣಿಸ್ತಾಯಿತ್ತು. ಯಾಕೆ ಅಂತಂದರೆ, ಒಂಥರ ಎಂಬ್ರಾಯ್ಡ್ರಿ ವರ್ಕ್ ಏನಿದೆ ಅದು ಹಿಂಗೆ ಉಬ್ಬಿ ಬಂದಂಗೆ ಕಾಣಿಸುತ್ತೆ, ಮೇಲ್ಗಡೆಗೆ ಹೈಲೈಟಾಗಿ ಕಾಣಿಸ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಮೆಚೂರ್ಡ್ ಫಂಕ್ಷನ್ ಅಂತ ಹೇಳಿದ್ದೆ ಅಲ್ವಾ, ಆ ಹುಡುಗಿದಿದು. ಅವ್ರದ್ದೊಂದು 3-4 ಬ್ಲೌಸಸ್ ಇತ್ತು, ಎಲ್ಲದೂ ಇದೇ ಥರ ಹೆವಿ ವರ್ಕ್ ಇತ್ತು ಅವ್ರದ್ದು ಬ್ಲೌಸ್ಗಳು. ತುಂಬಾ ಚೆನ್ನಾಗಿರೋವಂಥ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಅವರು. ಏನು ಗೊತ್ತಾ, ಯಾವುದೂ ಸಿಂಪಲಾಗಿರೋವಂಥ ವರ್ಕ್ನ ಅವರು ಸೆಲೆಕ್ಟ್ ಮಾಡಿರಲಿಲ್ಲ. ಒಂದು ಮಾತ್ರ ಅವ್ರ ತಾಯಿಯವ್ರದ್ದು ಯಾರ್ದು ಅದೊಂದೇ ಸಿಂಪಲ್ ಇದ್ದಿದ್ದು, ಮಿಕ್ಕಿದ್ದು ಎಲ್ಲ ಬ್ಲೌಸಸ್ಸು ಇದೇ ಥರ ಫುಲ್ಲು ಹೈ ಲುಕ್ಕಲ್ಲಿತ್ತು ಬ್ಲೌಸಸ್ಸು, ಚೆನ್ನಾಗಿತ್ತು. ಏನಪ್ಪ ಅಂದರೆ, ಒಂದು ವಾರ ಇದು ಅಂದರೆ ನಾನು ಹೇಳೋದು ಈ ಥರ ಒಂದು ಹೆವಿ ವರ್ಕಿನ್ ಡಿಸೈನ್ ಬ್ಲೌಸಸ್ಸು ಒಂದು 4 ದಿನ, ಒಂದು ವಾರದಲ್ಲಿ ನಾನು ಫಿನಿಷ್ ಮಾಡಿ, ಒಂದು ವಾರನೂ ಇಲ್ಲ ಅನಿಸುತ್ತೆ ಅವ್ರದ್ದು ನಾನು ಟೈಮ್ ತೊಗೊಂಡಿದ್ದು. ಒಟ್ಟಾರೆ ಫಿನಿಷ್ ಮಾಡಿ ಕೊಟ್ಟೆ. ಅವ್ರ ಫಂಕ್ಷನ್ ನಾಳೆ ಅನ್ನೋಂಗೆ ತೊಗೊಂಡೋದ್ರು ಇದನ್ನು. ಮತ್ತು ಅದು ಬಂದು ಅವರು ಬಾಡಿ ಮೆಜರ್ಮೆಂಟ್ ತೊಗೊಂಡೇ ಸ್ಟಿಚ್ ಮಾಡಿರೋವಂಥ ಬ್ಲೌಸ್ ಇದು. ಯಾಕೆ ಅಂತಂದರೆ, ಆ ಹುಡುಗಿದು ಇನ್ನೂ ಬ್ಲೌಸಸ್ ಯಾವುದೂ ಸ್ಟಿಚ್ ಮಾಡಿಸಿರಲಿಲ್ಲ ಅವರು. ಹಾಗಾಗಿ ಅವರು ಮಗುದು ಬಾಡಿ ಮೆಜರ್ಮೆಂಟ್ ತೊಗೊಂಡು
ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸು. ತುಂಬಾ ಇಷ್ಟಪಟ್ಟರು ಅವರು. ಚೆನ್ನಾಗಿದೆ ಬ್ಲೌಸ್, ಚೆನ್ನಾಗಿ ಆಗಿದೆ ವರ್ಕು ಬ್ಲೌಸ್ ಎಲ್ಲ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ನೋಡ್ಬೋದು ನೀವು, ಕೆಲವೊಂದಕ್ಕೆ ನಾನು 3 ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಕೆಲವೊಂದಕ್ಕೆ ನಾನು 4 ಪೆಟಲ್ಸ್ ಬರೋ ಥರ ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಅದೇ ಥರನೇ ನಾನಿಲ್ಲಿ ಯಾವ ರೀತಿ ನಾವು ಡ್ರಾಯಿಂಗ್ ಮಾಡಿರ್ತೀವಿ ಅದೇ ರೀತಿಯೇ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇವಾಗ ಸಿಂಪಲ್ ವರ್ಕ್ಗಳಂತ ಅಂದಾಗ ನಮಗೆ ಈ ಡ್ರಾಯಿಂಗ್ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಡೈರೆಕ್ಟ್ ಹಾಗೇ ಮಾಡ್ಬೋದು. ಆದರೆ ಹೆವಿ ವರ್ಕ್ ಅಂತ ಅಂದಾಗ ನಾವು ಡ್ರಾಯಿಂಗ್ ಅಂದರೆ ಟ್ರೇಸ್ ಮಾಡಿ ನಾವು ಡ್ರಾಯಿಂಗ್ನ ಬಿಡಿಸ್ಕೊಳ್ಳಿಲ್ಲ ಅಂದರೆ ಬ್ಲೌಸ್ ಪೀಸ್ ಮೇಲೆ ನೀಟಾಗಿ ಬರಲ್ಲ ಫಿನಿಶಿಂಗ್ ಅನ್ನೋದು. ಹಾಗಾಗಿ ನಾವು ಪ್ರತಿಯೊಂದನ್ನು ಡ್ರಾಯಿಂಗ್ ಮಾಡಿ ಇಟ್ಕೊಂಡು ಆಮೇಲೆ ಮಾಡಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಕೆಲಸ ಕೂಡ ಜಾಸ್ತಿ ತೊಗೊಳುತ್ತೆ. ನಾವು ಏನು ಒಂದೇ ದಿನದಲ್ಲೆಲ್ಲ ಮುಗಿಸ್ತೀವಿ ಅಂದರೆ ಒಂದು ದಿನದಲ್ಲಿ 2-3 ಮಾಡ್ತೀವಿ ಅಂತ ಅಂತೀವಲ್ವ, ಅದಂತೂ ಸುಳ್ಳು. ನನ್ನ ಪ್ರಕಾರ ಇದು ಒಂದು ಬ್ಲೌಸನ್ನ ಒಂದು ದಿನಕ್ಕೆ ಪೂರ್ತಿ ಸ್ಟಿಚ್ ಮಾಡ್ಬೋದು ವರ್ಕ್ ಮಾಡಿ. ಯಾಕಂದರೆ ನೀವು ಕೇಳ್ತೀರಾ, ಮೇಡಮ್ ಇದಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ ನೀವು ಅಂತ ಅಂದ್ಬಿಟ್ಟಲ್ವಾ. ಫುಲ್ ಡೇ ನಾವು ಇದನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಫುಲ್ ಸ್ಯಾರಿ ಒಂದು ಪೂರ್ತಿ ಕಂಪ್ಲೀಟ್ ಮಾಡಿ ಕೊಡ್ಬೋದು. ನೀವು ವರ್ಕಿಗೆ ಎಷ್ಟು ರೇಟ್ ತೊಗೊತೀರಾ ಅನ್ನೋದ್ರ ಮೇಲೆ ಫಿಕ್ಸ್ ಆಗಿರುತ್ತೆ, ಆಯಿತಾ. ಜೊತೆಗೆ ಸ್ಟಿಚಿಂಗು ಇದು ಎಲ್ಲ ಸೇರಿ ನೀವು ಹೆಂಗೆ ನಿಮ್ಮ ಏರಿಯಾಗಳಲ್ಲಿ ಚಾರ್ಜಸ್ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಫುಲ್ಲು ವರ್ಕ್ಗೂ ಅಷ್ಟೇ, ಇದು ವರ್ಕೆಲ್ಲ ಮುಗಿದ ಮೇಲೂ ನಾನು ಫುಲ್ಲು ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿದ್ದೆ ಇದಕ್ಕೆ. ಸ್ಟೋನ್ಸು, ಬಾಲ್ ಚೈನ್, ಸ್ಟೋನ್ ಚೈನ್ ಪ್ರತಿಯೊಂದು ಇತ್ತು ಇದರಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ಅಂದರೆ ಏನು ಗೊತ್ತಾ, ಇದು ಫುಲ್ಲು ಬಾರ್ಡರ್ ಎಲ್ಲ ಇದೆ ಇದರಲ್ಲಿ ಸ್ಯಾರಿಯಲ್ಲಿ ಬ್ಲೌಸ್ ಪೀಸ್ ಮೇಲೆ. ಅದರಲ್ಲೂ ಪ್ಲೈನ್ ಪೀಸ್ ಮೇಲೆ ಹಾಕಿದರೆ ಇನ್ನೂ ಚೆನ್ನಾಗಿ ಲುಕ್ ಬರ್ತಾಯಿತ್ತು ಇದು. ಅಂದರೆ ಕಾಂಬಿನೇಷನ್ ಚೆನ್ನಾಗಿದೆ. ಪ್ಯಾರೆಟ್ ಗ್ರೀನ್ಗೆ ಪಿಂಕ್ಗೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ ಇದೆ. ಓಕೆನಾ. ಹಾಗಾಗಿ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಈಗ ನಿಮಗೆ ಈ ಪಿಂಕಲ್ಲಿ ಮಾಡ್ತಾ ಇರುವಂಥ ಪೆಟಲ್ಸು ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದರೆ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಿರಲ್ಲ. ಫುಲ್ಲು ರೆಡಿ ಆದಮೇಲೆ ಮಾತ್ರ ಬ್ಲೌಸ್ ಮಾತ್ರ ಸಕ್ಕತ್ತಾಗಿತ್ತು. ನೋಡಿ ಇವಾಗ ಪ್ರತಿ ಒಂದು ಕಡೆನೂ ಇದೇ ಥರನೇ ಪೆಟಲ್ಸ್ನ ನೀವು ಹಾಕ್ಕೋಬೇಕಾಗತ್ತೆ. ಏನು ಗೊತ್ತಾ, ಚಿಕ್ಕದಾಗಿ ಹಾಕ್ಕೊಳ್ಳಿ. ಅಂದರೆ ನೋಡಿ, ಕೆಲವೊಂದು 3 ಪೆಟಲ್ಸ್ ಬಂದಿದೆಯಲ್ಲ, ಅದಕ್ಕೆಲ್ಲ ನಾನು ಮೇಲೆ ರೌಂಡ್ ಶೇಪ್ ಬರೋ ಥರ ಮಾಡಿಲ್ಲ ಪೆಟಲ್ಸ್ನ. ಒಂಥರ ಸ್ಕ್ವಯರ್ ಶೇಪ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಶೇಪು ಅಂತ ಅಂದ್ಬಿಟ್ಟು. ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಾಗ ಈ ಥರದ್ದೆಲ್ಲ ಒಂದೊಂದನ್ನು ನೀವು ಟ್ರೈ ಮಾಡ್ತಾಯಿರಿ. ಆವಾಗ ನಿಮಗೆ ದುಡ್ಡು ಕೂಡ ಜಾಸ್ತಿ ತೊಗೋಬೋದು. ನೋಡಿ ಇವಾಗ ಯಾರೆಲ್ಲ ಟೈಲರ್ ಕೆಲಸ ಮಾಡ್ತಿರ್ತೀರಲ್ವ, ಅವರು ಈ ಥರದ್ದೆಲ್ಲ ಒಂದು ಆ್ಯಡ್ ಮಾಡ್ಕೊಂಡಾಗ, ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಅಥವಾ ಸ್ಯಾರಿ ಕುಚ್ಚು ಹಾಕೋದು ಅಥವಾ ಆರಿ ವರ್ಕ್ನ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಸ್ವಲ್ಪ ನಾವು ಜಾಸ್ತಿ ಅಮೌಂಟ್ನ ಗಳಿಸ್ಬೋದು. ಒಂದೇ ಅಂದರೆ ಬರೀ ಟೈಲರ್ ಕೆಲಸ ಮಾಡ್ತೀವಿ ಅಂದಾಗ ನಮಗೆ ಬ್ಲೌಸಿಗೆ ಅಮೌಂಟ್ ಎಷ್ಟಿದೆ ಅಷ್ಟೇ ಕೊಡ್ತಾರೆ. ಈಗೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ಸ್ ಜಾಸ್ತಿ ಓಡ್ತಾ ಇಲ್ಲ. ಹಾಗಾಗಿ ಈ ಥರದ್ದೆಲ್ಲ ಕಲ್ತ್ಕೊಂಡು ಮಾಡಿದಾಗ ಸ್ವಲ್ಪ ನಮಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ. ನಾನು ಹೇಳೋದೇನಪ್ಪ ಅಂತಂದರೆ, ಯಾವುದಾದ್ರೂ ಮಾಡಿ ಕಲಿಯೋವಾಗ ಜಾಸ್ತಿ ಹೆವಿ ಬಂಡವಾಳ ಹಾಕ್ಕೋಬೇಡಿ ಅಷ್ಟೇ ನಾನು ಹೇಳೋದು. ತುಂಬ ಅತಿ ಬಂಡವಾಳ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಏನಾಗುತ್ತೆ ಗೊತ್ತಾ, ಅದನ್ನು ವಾಪಸ್ ತೆಗಿಯೋಕ್ಕಾಗಲ್ವಲ್ಲ, ಆವಾಗ ಪ್ರಾಬ್ಲಮ್ ಅನಿಸುತ್ತೆ. ಮತ್ತು ಮಿಷಿನಲ್ಲಿ ಏನಾಗ್ತಿತ್ತು ಅಂದರೆ ಫ್ರೆಂಡ್ಸ್, ತುಂಬಾ ಥ್ರೆಡ್ ಕಟ್ ಆಗ್ತಾಯಿತ್ತು ಇದು ಕೆಲಸ ಮಾಡುವಾಗ. ಒಂಥರ ಜಾಸ್ತಿ ಇರಿಟೇಷನ್ ಅನಿಸ್ತಾಯಿತ್ತು. ಏನಪ್ಪ ಇಷ್ಟೊಂದು ಥ್ರೆಡ್ ಕಟ್ ಆದರೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಆದ್ರೂ ವಿಧಿ ಇಲ್ಲ, ಮಾಡಲೇಬೇಕಾಗಿತ್ತು. ಅದು ಯಾವುದೋ ಒಂದು ಕಂಪ್ನಿ ಥ್ರೆಡ್ಡು ಚೆನ್ನಾಗೇ ಇರಲಿಲ್ಲ. ನನಗೆ ನಿಜ ಬೇಜಾರಾಯಿತು ಇದ್ರ ಥ್ರೆಡ್ಡನ್ನು ನಾನು ಯಾಕಾದರೂ ಈ ಕಂಪ್ನಿ ಥ್ರೆಡ್ ತೊಗೊಂಬಂದೆ ಅಂತ ಅಂದ್ಬಿಟ್ಟು. ಬೇರೆ ಅವತ್ತು ಏನೋ ಹಬ್ಬ ಇತ್ತು, ನಾನು ಇದನ್ನು ತೊಗೊಂಬರಕ್ಕೆ ಹೋದಾಗ ಎಲ್ಲ ಅಂಗಡಿಗಳೆಲ್ಲ ಫುಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು. ಸೇಟು ಹೋಳಿ ಹಬ್ಬದ ದಿನ ನಾನು ಇದನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದು. ಥ್ರೆಡ್ಡು ಮೆಟೀರಿಯಲ್ ಎಲ್ಲ ತೊಗೊಂಬರ್ಬೇಕು ಅಂಥೇಳಿ ಹೋಗಿದ್ದು. ಫುಲ್ಲು ಸೇಟು ಅಂಗಡಿಗಳೆಲ್ಲ ಬಾಗಿಲಾಕ್ಬಿಟ್ಟಿದ್ರು. ಹಾಗಾಗಿ ನನಗೆ ಯಾವುದೋ ಒಂದು ಅಂಗಡಿಯಲ್ಲಿ ಈ ಥ್ರೆಡ್ಗಳು ಸಿಕ್ತು ನನಗೆ ಕಲರ್ ಮ್ಯಾಚ್ ಮಾಡಿ ತೊಗೊಳೋದಕ್ಕೆ. ಹಾಗಾಗಿ ಇದು ಅರ್ಜೆಂಟ್ ಇದ್ದಿದ್ದರಿಂದ ಆವಾಗ ತೊಗೊಂಬಂದಿದ್ದು ನಾನು. ಇಲ್ಲ ಅಂದಿದ್ರೆ ಒಂದಲ್ಲ ಅಂದರೆ ಬೇರೆ ಅಂಗಡಿಯಲ್ಲಿ ನನಗೆ ಬೇಕಾಗಿರುವಂಥದ್ದನ್ನೇ ಹುಡುಕಿ ತೊಗೊಂಬರ್ಬೋದಾಗಿತ್ತು. ವಿಧಿ ಇರಲಿಲ್ಲ, ನಮಗೆ ಅರ್ಜೆಂಟಿಗೆ ಬೇಕಾಗಿದ್ದರಿಂದ. ಮತ್ತು ಕೆಲವೊಂದು ಕಲರ್ಸು ನಾನು ಹೇಳಿದ ಕಂಪ್ನಿ ಥ್ರೆಡ್ಗಳು ಸಿಗ್ತಾ ಇರಲಿಲ್ಲ. ನಾನು ಜಾಸ್ತಿ ನಿಮಗೆ ಪದೇ ಹೇಳ್ತಾ ಇರ್ತೀನಿ, ಬ್ರೈಟು, ರಾಜ್ ಈ ಕಂಪ್ನಿ ಮತ್ತು ನಮಾನ್ ಅನ್ನೋ ಕಂಪ್ನಿ, ಈ ಕಂಪ್ನಿಗಳು ತುಂಬಾ ಚೆನ್ನಾಗಿದ್ದಾವೆ. ಥ್ರೆಡ್ಗಳು ತುಂಬ ಕಟ್ಟಾಗಲ್ಲ, ಆರಾಮ್ಸೆ ಯೂಸ್ ಮಾಡ್ಬೋದು ನಾವು. ಆದರೆ ಇದು ಯಾವುದೋ ಬೆಲ್ ಅಂತನೋ ಏನೋ ಇತ್ತು ಕಂಪ್ನಿ, ಒಂಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್. ಇದು ಥ್ರೆಡ್ಡು ತುಂಬಾ ಥ್ರೆಡ್ಡು ಗಂಟಾಗಿ ಕಟ್ಟಾಗ್ಬಿಡೋದು. ನನಗೊಂಥರ ಏನು ಅನ್ನಿಸ್ತಪ್ಪ ಅಂದರೆ, ಏನಪ್ಪ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ, ಹೆಂಗೆ ಕೆಲಸ ಮಾಡೋದು, ಅದು ಇಷ್ಟು ಹೆವಿ ವರ್ಕ್ ಹೆಂಗೆ ಹಾಕೋದು ಅನ್ನೋ ಥರ ಒಂದು ಫೀಲ್ ಆಗಿತ್ತು. ನೋಡಿ ಈಗ ಇದನ್ನೆಲ್ಲ ನಾನು ಮತ್ತೆ ಕೆಲವೊಂದು ಇದನ್ನು ಗ್ರೀನಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ನಾವು ಪಿಂಕಲ್ಲೇ ಹಾಕ್ಕೊಂಬಿಟ್ರೆ ಗ್ರೀನ್ ಕಲರ್ ಜಾಸ್ತಿ ಇರಲ್ವಲ್ಲ. ಇದನ್ನು ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ನಾವು ಡ್ರಾಯಿಂಗ್ ಮಾಡುವಾಗ ನೋಡಿ, ನೀವು ಕೆಳಗಡೆ ಒಂದಷ್ಟು ಪೆಟಲ್ಸು ಫ್ಲವರ್ಸ್ನ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆನೂ ಸ್ಲೀವ್ ಬಾಟಮು, ಸ್ಲೀವ್ ಮೇಲೆ ಮಾತ್ರ ನಾವು ಫ್ಲವರ್ಸು ಪೆಟಲ್ ಇದು ಲೀವ್ಸ್ನ ಮಾಡ್ಕೊಂಬಿಟ್ಟು ಮಿಡಲಲ್ಲಿ ಫುಲ್ಲು ಲೈನ್ಸ್ ಬರೋ ಥರ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದು ಡಿಸೈನು ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಈಗ ನಾನು
ಗ್ರೀನ್ ಕಲರಲ್ಲಿ ನಿಮಗೆ ಇದನ್ನು ಹಾಕೋತಾರೆ. ಇದನ್ನು ನೀವು ನೋಡ್ಬೋದು, ಈ 3 ಪೆಟಲ್ಸ್ ಏನಿದೆ ಹಾಕುವಾಗ 1ರಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು, ಆಯಿತಾ. 0 1 2 3 4ಗೆ ಎಂಡ್ ಮಾಡಿ ಮತ್ತೆ ಅದೇ ಇದರಲ್ಲೇ ರಿವರ್ಸ್ ಬಂದಿದ್ದೀನಿ ಅಷ್ಟೇ, ಓಕೆನಾ. ಇದೇ ಥರ ಮಾಡಿ ನಿಮಗೆ ಆರಾಮಾಗಿ ಏನು ಈ ಒಂದಷ್ಟು ಲೀಫು ಇದು ಹಾಕಕ್ಕೆ ಬಂದರೆ ಸಾಕು. ಈ ಥರ ಡಿಸೈನ್ಸ್ ಎಲ್ಲ ನೀವು ಆರಾಮಾಗಿ ಮಾಡ್ಬೋದು, ಏನೂ ಟೆನ್ಷನ್ ಆಗೋಲ್ಲ ಫ್ರೆಂಡ್ಸ್. ಯಾವುದೇ ಡಿಸೈನ್ ಕೊಟ್ಟರು ನಾನು ಮಾಡಲ್ಲ ಅಂತ ಹೇಳಬೇಡಿ ಕಸ್ಟಮರ್ಸ್ ಹತ್ರ. ಇಲ್ಲ ನೀವಾದರೂ ತೋರಿಸಿ, ಇಲ್ಲ ಅವರಾದರೂ ತೋರಿಸ್ಲಿ, ಇಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಯಾವುದೇ ಡಿಸೈನ್ಸ್ ಆದರೂ ತೊಗೊಂಡು ಮಾಡಿ. ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ನಿಮಗೆ. ನೀವು ಯಾವಾಗ ನಾನು ಈ ಡಿಸೈನ್ ಮಾಡಲ್ಲ, ಆ ಡಿಸೈನ್ ಮಾಡಲ್ಲ ಅಂತ ಹೇಳ್ತೀರಾ, ಆವಾಗ ಏನಾಗುತ್ತೆ ಗೊತ್ತಾ, ಅವರು ನಿಮ್ಮ ಕಡೆಯಿಂದ ಹೊರಟೋಗ್ಬಿಡ್ತಾರೆ. ಅದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ನಾನು ಹೇಳ್ತಾ ಇರೋದು. ನೋಡಿ, ಈಗ ನಾನು ಇದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಇದಕ್ಕೆ ಮಧ್ಯದಲ್ಲಿ ಬುಟ್ಟಾನ ಹಾಕ್ತಾ ಇದ್ದೀನಿ, ಮತ್ತು ಜೊತೆಗೆ ಅದೇ ಕಲರ್ ಥ್ರೆಡ್ಡಿಂದನೇ ನಾನು ಲೀಫ್ಗಳನ್ನೂ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಏನು ಫ್ಲವರ್ ಮಾಡಿದ್ದೆ ಅಲ್ವಾ, ಪಿಂಕ್ ಕಲರ್ ಫ್ಲವರ್ಸ್ ಎಲ್ಲ ಇತ್ತಲ್ಲ, ಅದಕ್ಕೆಲ್ಲ ಮಧ್ಯ ನಾನು ಇದರಲ್ಲಿ ಬುಟ್ಟಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಅಷ್ಟೇ, ಇದು ಬೇಲೆಲ್ಲ ಬರುತ್ತೆ ಅಲ್ವಾ, ಬೇಲ್ ಕೂಡ ನಾನು ಈ ಒಂದು ಗೋಲ್ಡ್ ಕಲರಲ್ಲೇ ಮಾಡ್ಕೊಂಡಿರೋವಂಥದ್ದು. ಯಾಕೆಂದರೆ ಇದು ಬೇಲ್ಗಳನ್ನ ನಾವು ಬೇರೆ ಕಲರಲ್ಲಿ ಮಾಡ್ಬೋದಾಗಿತ್ತು, ಅಂದರೆ ಪಿಂಕಲ್ಲೋ ಗ್ರೀನಲ್ಲೋ ಮಾಡೋಣ ಅಂತಂದರೆ ಒಂಥರ ಮರ್ಜ್ ಕಾಣಿಸುತ್ತೆ, ಜಾಸ್ತಿ ಹೈಲೈಟಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದು. ಇದನ್ನು ನಮ್ಮ ಬೋಟಿಕಲ್ಲಿ ನಾನು 2 ದಿನ ಹಾಕಿದ್ದೆ. ಇದು ಬ್ಲೌಸು ಬಂದವರೆಲ್ಲ ಇಷ್ಟಪಟ್ಟರು ಫ್ರೆಂಡ್ಸ್. ಇದನ್ನು ನಿಜ ತುಂಬಾ ಚೆನ್ನಾಗಿದೆ ಇದು. ನಮ್ಮ ಮಗನ ಮದುವೆಗೆಲ್ಲ ಮಾಡಿಸ್ಬೇಕು ಅಂತೇಳಿ ತುಂಬ ಜನ, ಒಂದು 3-4 ಜನ ನನ್ನ ಹತ್ರ ಕೇಳ್ಕೊಂಡು ಹೋದರು. ನೀವಿಲ್ಲಿ ಅಂಗಡಿ ಇಟ್ಟಿದ್ದೀರಾ ಅನ್ನೋದೇ ನಮಗೆ ಗೊತ್ತಿಲ್ಲ, ಇಷ್ಟು ಒಳಗಡೆ ಇಟ್ಕೊಂಡಿದ್ದೀರಲ್ವಾ ಅಂತ ಅಂದ್ಬಿಟ್ಟು. ಸ್ವಲ್ಪ ನಮ್ಮದು ಮೇನ್ ರೋಡಿಂದ ಒಳಗಡೆಗಿದೆ ನಮ್ಮ ಬೋಟಿಕ್ಕು, ಹಾಗಾಗಿ ಸ್ವಲ್ಪ ರೋಡಿಗೆ ನಿಯರ್ ಬೈ ಅನ್ನೋಂಗಿಲ್ಲ. ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರಬೇಕು ನಾವು ನಡ್ಕೊಂಡು. ಮೇನ್ ರೋಡಿಂದ ನಮ್ಮ ಅಂಗಡಿ ಇರೋ ಕಡೆಗೆ ನಾವು ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆಗೆ ಬರಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಅದನ್ನೇ ಹೇಳ್ತಾರೆ, ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೋಗಲಿ ಬಿಡಿ ಸರಿ ನೆಕ್ಸ್ಟ್ ಟೈಮ್ ನಾವು ಫೋನ್ ಮಾಡಿ ಬರ್ತೀವಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ರು ಈ ಬ್ಲೌಸ್ ಹಾಕಿದಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಾವು ಎಷ್ಟು ಲೀಫ್ಗಳನ್ನ ಆ್ಯಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಡಿಸೈನು ಏನಂದರೆ ಫುಲ್ ಫಿಲ್ ಆಗಬೇಕು ಅಷ್ಟೇ ನೋಡೋಕ್ಕೆ. ಒಂಥರ ಖಾಲಿ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ, ಇವಾಗ ನಾನು ಹೇಳೋದು ಇವಾಗ ಇಷ್ಟೇ ಮಾಡಬೇಕು ಅನ್ನೋದು ಏನಿಲ್ಲ. ಕೆಲವೊಂದು ಟೈಮ್ ನಮ್ಮದು ಓನ್ ಕ್ರಿಯೇಟಿವಿಟಿ ಅಂತ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದು ಏನು ಪ್ಯಾಟ್ರನ್ ತೋರಿಸಿದ್ದಾರೆ ಅದರಲ್ಲೇ ಆಗಬೇಕು ಅಂತ ಏನೂ ಇರಲ್ಲ ಫ್ರೆಂಡ್ಸ್. ನಾವು ಸ್ವಲ್ಪ ಚೆನ್ನಾಗಿ ಐಡಿಯಾ ಉಪಯೋಗಿಸಿದ್ರೆ ಹೆಂಗೆ ಬೇಕಾದರೂ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು ಒಂದು ಡಿಸೈನ್ನ, ಓಕೆನಾ. ನೋಡಿ, ಇವಾಗ ಇಲ್ಲಿ ಆಲ್ಮೋಸ್ಟ್ ನಾನು ಲೀಫ್ನ ಕಂಪ್ಲೀಟ್ ಮಾಡಿದ್ದೀನಿ. ಜೊತೆಗೆ ಈಗ ಬೇಲ್ಗಳನ್ನೆಲ್ಲ ಹಾಕ್ಕೋಬೇಕಿದೆ. ಬೇಲ್ ಹಾಕ್ಕೊಳ್ಳೋಕೆ ಮುಂಚೆ ಈ ಮಧ್ಯ ಏನಿದೆ ಇದಕ್ಕೆಲ್ಲ ಔಟ್ಲೈನ್ ಮಾಡ್ಕೋಬೇಕಿತ್ತು. ಈ ಫ್ಲವರು ಮಿಡಲಲ್ಲಿ ಮಾತ್ರ 1 ಅಥವಾ 2 ಫ್ಲವರ್ ಏನೋ ಬಂದಿದೆ ಅಷ್ಟೇ. ಇದಕ್ಕೆ ನೋಡಿ ನೀಟಾಗಿ ನಾನು ಔಟ್ಲೈನ್ನ ಮಾಡ್ತಾಯಿದ್ದೀನಿ. ಈ ಔಟ್ಲೈನ್ ಮಾಡಿದ ಮೇಲೇ ಇದು ಲುಕ್ಕು ಚೆನ್ನಾಗಿ ಕಾಣಿಸ್ತಿತ್ತು ಫ್ಲವರ್ದು. ಯಾಕೆ ಅಂತಂದರೆ ಹೈಲೈಟಾಗಿ ಕಾಣಿಸ್ತಾ ಇತ್ತು ನಮಗೆ, ಓಕೆನಾ. ಔಟ್ಲೈನ್ ಇಲ್ಲ ಅಂತಂದರೆ ಒಂಥರ ಎಲ್ಲ ಲೀಫು ಇದು ಏನು ಬೇರೆ ಬೇರೆ ಅನಿಸ್ತಾ ಇರಲಿಲ್ಲ. ಆ ಲೀಫ್ಗಳು ಎಲ್ಲ ಗ್ರೀನಲ್ಲೇ ಮಾಡಿದ್ದೀವಲ್ವ, ದೊಡ್ಡ ಲೀಫನ್ನ, ಹಾಗಾಗಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ನೋಡಿ, ಆ ಲೀಫು ಅಷ್ಟೇ, ಕೆಲವೊಂದು ಈ ದೊಡ್ಡ ಲೀಫೆಲ್ಲ ನಾನು 3 ಸ್ಟೆಪ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಬಂದುಬಿಟ್ಟು ಪುಟ್ ಲೀಫ್ನ ಸಿಂಗಲ್ ಒಂದೇ ಇದರಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು 2-3 ಡಿಸೈನ್ಸ್ ಇದೆ ಫ್ರೆಂಡ್ಸ್, ಹಾಕ್ಕೊಡ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸ್ ಮಾತ್ರ. ಈಗ ನಾನು ಇನ್ನು ಮುಂದಕ್ಕೆ ಹಾಕುವಂಥ ವೀಡಿಯೋಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ಎಲ್ಲ ಹೆವಿ ಡಿಸೈನ್ಸ್ ಇರುತ್ತೆ ನಿಮಗೆ. ನಾನು ಹೇಳೋದು ಒಂದೇ, ಅಟ್ಲೀಸ್ಟ್ ನೀವು ಇದನ್ನು ಒಂದು ಫೋಟೋ ತೆಕ್ಕೊಂಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೇಳಿದ್ರು ಕೂಡ ನಿಮಗೆ ಸಿಗುತ್ತೆ ಇದೇ ಡಿಸೈನ್ಸ್ ಬೇಕು ಅಂತ ಅಂದರೆ. ಆದರೆ ನನಗೊಂದು ಏನಪ್ಪ ಅಂತಂದರೆ, ನಾವು ಈ ಮಿಷಿನಲ್ಲಿ ಕೂಡ ಎಂಬ್ರಾಯ್ಡ್ರಿಯಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಂಥ ಡಿಸೈನ್ಸ್ನ ನಾವು ಈ ಮಿಷಿನಲ್ಲೂ ಮಾಡ್ತಿದ್ದೀವಲ್ಲ, ಅದೇ ನಂಗೆ ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ ನಾವು 5-6 ಲಕ್ಷ ಬಂಡವಾಳ ಹಾಕಿರಲ್ಲ ಈ ಮಿಷಿನ್ಗೆ, ಆದ್ರೂ ನಾವು ಇದನ್ನು ಮಾಡಿಕೊಡ್ತೀವಲ್ವ. ಅಂದರೆ ಏನು ಗೊತ್ತಾ, ನನ್ನ ಪ್ರಕಾರ ನಾವು ಏನೇ ಕೆಲಸ ಮಾಡಿದ್ರೂ ಫಸ್ಟು ಒಂದು ಶ್ರದ್ಧೆ ಅನ್ನೋದು ಬೇಕಾಗುತ್ತೆ. ಯಾಕೆ ಅಂದರೆ ಈ ಥರ ಒಂದು ಹೆವಿ ಡಿಸೈನ್ಸ್ನ ನಾವು ಮಾಡುವಾಗ ಒಂದು ಸ್ಲೀವ್ ಹಾಕೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಮತ್ತೆ ಅದು ಮೂಡೇ ಚೇಂಜ್ ಆಗಿಬಿಡುತ್ತೆ. ಯಾಕೆ ಗೊತ್ತಾ, ಅಯ್ಯೋ ಅಪ್ಪ ಇನ್ನೂ ಒಂದು ಸ್ಲೀವ್ ಇಷ್ಟೆಲ್ಲ ಕೆಲಸ ಮಾಡಬೇಕಾ ನಾವು ಅನ್ನೋವಂಥದ್ದು ಒಂದು ಅದೊಂಥರ ಸೋಂಬೇರಿತನ, ಅದೊಂಥರ ಬೇಜಾರು ಅನ್ನೋದು ಒಂದು ಫೀಲ್ ಬರುತ್ತೆ. ಅದು ಒಂದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂತಂದರೆ ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್, ಓಕೆನಾ. ಯಾಕೆಂದರೆ ಇದು ಒಂದು ಸ್ಲೀವ್ ಹಾಕೋಕ್ಕೇ ಹೆಚ್ಚು ಕಡಿಮೆ ನನಗೆ ಒಂದು ಸ್ಲೀವ್ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಪ್ರಕಾರ ನಾನು ಮಾಡಿರೋದು ಏನಪ್ಪ ಅಂದರೆ 3/4 ಅವರ್ ನಂಗೆ ಟೈಮ್ ತೊಗೊಂಡಿದೆ ಇದು ಒಂದು ಸ್ಲೀವ್ ಕಂಪ್ಲೀಟ್ ಮಾಡೋಕ್ಕೆ, ಓಕೆನಾ. 3/4 ಗಂಟೆ ಟೈಮ್ ನನಗೆ ತೊಗೊಂಡಿದೆ ಅಂತಂದರೆ ನೀವೇ ಯೋಚನೆ ಮಾಡಿ. ಮತ್ತು ಇನ್ನೂ ಒಂದು ಸ್ಲೀವ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿಗೆ 1.5 ಗಂಟೆ ಆಗೋಗ್ಬಿಡ್ತಾ. ಇನ್ನು ನೆಕ್ 2 ಸೈಡ್ ನಾವು ಮಾಡ್ತೀವಿ ಅಂತಂದಾಗ ಮಿನಿಮಮ್ ಒಂದು 4-5 ಅವರ್ ಬರೀ ಎಂಬ್ರಾಯ್ಡ್ರಿ ವರ್ಕ್ಗೆ ಕೆಲಸ ಮಾಡಬೇಕು, ಅಂದರೆ ಮಾಡೋಕ್ಕೆ
ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ನಾವು 3-4 ಗಂಟೆ ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ಅದಕ್ಕೆ ಮುಂಚೆನೇ ನಾವು ಟ್ರೇಸ್ ಮಾಡ್ಕೋಬೇಕಾಗತ್ತೆ. ಟ್ರೇಸಿಂಗಿಗೂ ಕೂಡ ತುಂಬಾ ಟೈಮ್ ಬೇಕು. ಯಾಕೆ ಅಂತಂದರೆ 2 ಸ್ಲೀವ್ ಟ್ರೇಸ್ ಆಗಬೇಕು, ಫ್ರಂಟು ಬ್ಯಾಕು ಎಲ್ಲ ಸೈಡು ನಮಗೆ ಟ್ರೇಸ್ ಆಗಿರಬೇಕು ನೀಟಾಗಿ, ವಿತ್ ಮೆಜರ್ಮೆಂಟ್ ಹಾಕ್ಕೊಂಡಿರಬೇಕು. ಇಷ್ಟೆಲ್ಲ ಕೆಲಸಗಳು ಹಿಡಿಯುತ್ತೆ. ಮತ್ತು ದುಡ್ಡು ಏನಕ್ಕೆ ಇಷ್ಟು ತೊಗೊತೀವಿ ಅಂತಂದರೆ ಕೆಲಸನೂ ಅಷ್ಟೇ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ. ಇನ್ನು ಮಾಮೂಲಿ ಇದೆಲ್ಲ ಮುಗಿದ್ಮೇಲೆ ನಾವು ಸ್ಟಿಚಿಂಗು, ಕಟ್ಟಿಂಗು, ಓವರ್ಲಾಕು, ಇನ್ನು ಸ್ಯಾರಿ ಫಾಲು, ಜಿಗ್ಜಾಗು ಪ್ರತಿಯೊಂದು ಇರುತ್ತೆ. ಹಾಗಾಗಿ ದುಡ್ಡನ್ನು ಅದೇ ರೀತಿಯೇ ನಾವು ತೊಗೋಬೇಕಾಗತ್ತೆ. ನನ್ನ ಪ್ರಕಾರ ಏನಂದರೆ ಒಂದು ದಿನದಲ್ಲಿ ನಾವು ಆರಾಮಾಗಿ ಇದರಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ನೀವು ಸ್ವಲ್ಪ ಈ ಥರ ಡಿಸೈನ್ಸ್ ಎಲ್ಲ ಮಾಡೋದು ಕಲಿತ್ರೆ ದಿನದಲ್ಲೇ ನೀವು 3-4 ಸಾವಿರ ರೂಪಾಯಿ ದುಡಿಬೋದು ಫ್ರೆಂಡ್ಸ್. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಏನಂದರೆ ನಿಮ್ಮ ಒಂದು ಇದು ಧೈರ್ಯವಾಗಿ ನೀವು ಮಾಡಬೇಕಷ್ಟೇ. ಇಲ್ಲ ನಾನು ಮಾಡ್ತೀನಿ, ಪರವಾಗಿಲ್ಲ, ಇಷ್ಟು ದೊಡ್ಡ ಡಿಸೈನ್ ಆದರೂ ನಾನು ಮಾಡ್ತೀನಿ ಅಂತ ನೀವು ಮಾಡಬೇಕು ತೊಗೊಂಡು. ಅಯ್ಯೋ ಯಾರಪ್ಪ ಮಾಡ್ತಾರೆ ಇಷ್ಟು ದೊಡ್ಡದನ್ನ ಅಂತ ಇದು ಮಾಡ್ಬೋದು. ಯಾಕಂದರೆ ಕಂಪ್ಯೂಟರ್ ಮಿಷಿನಲ್ಲಿ ಅಂದರೆ ಏನಾಗುತ್ತೆ ಗೊತ್ತಾ, ಅದರಲ್ಲಿ ಮಿಷಿನಲ್ಲಿ ಹಾಕಿಬಿಟ್ರೆ ಆಗುತ್ತೆ, ಅದೇ ಕೆಲಸ ಮಾಡ್ಕೊಳ್ಳುತ್ತೆ. ಥ್ರೆಡ್ ಕಟ್ಟಾದಾಗ ಇದಾದಾಗ ಮಾತ್ರ ನಾವು ಹೋಗಿ ನೋಡಿ ಚೇಂಜಸ್ ಮಾಡಬೇಕಾಗತ್ತೆ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಅದು ಮಾಡ್ತಾ ಹೋಗುತ್ತೆ. ಇದರಲ್ಲಿ ಹಂಗಾಗಲ್ಲ. ಫುಲ್ಲು ಕಾಲು ಬೆನ್ನೆಲ್ಲ ನೋವು ಬರುತ್ತೆ. ಯಾಕೆ ಅಂದರೆ ಇದು ಒಂದೇ ಸಮ ನಾವು ಕೆಲಸ ಮಾಡ್ತಾಯಿರ್ತೀವಿ ಇದರಲ್ಲಿ. ನಮ್ಮ ಕಾಲೆಲ್ಲ ಫುಲ್ಲು ನೋವು ಬಂದು, ನನಗಂತೂ ನಿಜ ಅದು ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಒಂದು 4 ಬ್ಲೌಸಸ್ ನಾನು ಹೆವಿ ವರ್ಕ್ ಡಿಸೈನ್ ಮಾಡಿದ ಮೇಲೆ ಫುಲ್ಲು ನನ್ನ ಕಾಲು ಊತ ಬಂದಿತ್ತು. ಕಂಟಿನ್ಯೂಸ್ ಆಗಿ ಮಾಡಿದ್ದೆ ನಾನು. ಒಂದು ಸ್ವಲ್ಪನೂ ನಂಗೆ ರೆಸ್ಟ್ ಇರಲಿಲ್ಲ. ಜೊತೆಗೆ ನಾರ್ಮಲ್ ಬ್ಲೌಸಸ್ ಅಂತೂ ಎಷ್ಟು ಸ್ಟಿಚ್ ಮಾಡಿದೆ ಅಂದರೆ ಫ್ರೆಂಡ್ಸ್, ನಿಜ ತುಂಬಾ ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದೀನಿ. ನಾರ್ಮಲ್ ಬ್ಲೌಸಸ್ಸು, ವರ್ಕ್ ಬ್ಲೌಸಸ್ಸು, ಜೊತೆಗೆ ಗೌನ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಮಕ್ಕಳದು ಲಂಗ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಯುಗಾದಿ ಹಬ್ಬ ಅಂದರೆ ನನಗೆ ಒಂದು ದೊಡ್ಡ ಹಬ್ಬ ಆದಂಗೆ ಆಗಿತ್ತು. ನಂಗೆ ಹಬ್ಬ ಯಾಕಾದರೂ ಬಂತು ಅನ್ನೋಷ್ಟ್ರ ಮಟ್ಟಿಗೆ ಬೇಜಾರಾಗ್ಬಿಡ್ತು ಲಾಸ್ಟಿಗೆ. ಹೆಂಗೆ ಗೊತ್ತಾ ಅಂದರೆ ನಾನು ಎಷ್ಟು ನೈಟ್ 3 ಗಂಟೆವರೆಗೂ 4 ಗಂಟೆವರೆಗೆಲ್ಲ ಕೆಲಸ ಮಾಡಿದ್ದೀನಿ ಈ ಹಬ್ಬದ ಟೈಮಲ್ಲಿ. ನಿದ್ದೆ ಕೂಡ ಸರಿಯಾಗಿರಲಿಲ್ಲ. ಹಾಗಾಗಿ ನಾನು ಎಷ್ಟು 4 ಗಂಟೆಗೆ ಮಲ್ಕೊತಿದ್ದೆ, ಮತ್ತು 7:30ಗೆಲ್ಲ ಎದ್ಬಿಡ್ತಿದ್ದೆ. 7:30, 8 ಗಂಟೆಗೆ. ಮತ್ತು ಮನೆಯಲ್ಲಿ ಕೆಲಸ ಆಗಬೇಕು, ಜೊತೆಗೆ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಇರ್ತೀವಲ್ವ, ಅವರಿಗೆ ಅಡುಗೆ ಅದು ಇದು ಆಗಲೇಬೇಕು. ನಮ್ಮ ಮನೇಲಿ ಅಡುಗೆ ಎಲ್ಲ ಬೇರೆಯವ್ರಿಗೆ, ನಮ್ಮ ಯಜಮಾನ್ರಿಗೆ, ಮಕ್ಕಳಿಗೆಲ್ಲ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಅಡುಗೆ ಎಲ್ಲ ಮಾಡಲೇಬೇಕು. ಇನ್ನು ಮನೆ ಕ್ಲೀನಿಂಗ್ ಅದು ಇದು ಅಂದರೆ ಸ್ವಲ್ಪ ಮಕ್ಕಳೆಲ್ಲ ಹೆಲ್ಪ್ ಮಾಡ್ತಾರೆ, ಅದು ನಡೆಯುತ್ತೆ. ಆದರೆ ಅಡುಗೆ ಅಂತ ಬಂದಾಗ ಯಾರೂ ನಮ್ಮ ಮನೇಲಿ ಯಾರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ, ನಾನು ಒಬ್ಬಳೇ ಮಾಡಬೇಕು. ಹಾಗಾಗಿ ಎದ್ದೊಳ್ಳೇಬೇಕಿತ್ತು. ಅಂದರೆ ಒಂದು ಕಡೆ ಖುಷಿನೂ ಇತ್ತು. ಚೆನ್ನಾಗಿ ವರ್ಕೌಟ್ ಆಯ್ತಲ್ವ. ನಾನು ನಿಜ ಬೋಟಿಕ್ ಓಪನ್ ಮಾಡೋಕ್ಕೆ ಮುಂಚೆ ನಾನು ತುಂಬಾ ಸ್ವಲ್ಪ ಭಯಪಟ್ಟಿದ್ದೆ, ಹೆಂಗಾಗುತ್ತೋ ಏನೋ. ಇಷ್ಟು ದಿನ ಹೆಂಗೋ ನಾನು ಮನೆಯಲ್ಲೆಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ, ಈಗ ನಾನು ಮೇಂಟೈನ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಹೆದರಿದ್ದೆ. ಆದರೆ ಈಗ ಹಬ್ಬದ ಬಟ್ಟೆಗಳನ್ನ ನೆನೆಸ್ಕೊಂಡಾಗ ತುಂಬಾ ಖುಷಿ ಆಯಿತು. ಈಗಲೂ ನೋಡಿ ಮದುವೆ ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕು, ಎಂಬ್ರಾಯ್ಡ್ರಿ ವರ್ಕ್ ಹಾಕೋಕ್ಕಿದೆ, ಹಾಕ್ತಾಯಿದ್ದೀನಿ. ಟೈಮ್ಗಳೇ ಸಾಲ್ತಾ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನನಗೆ ನೋಡಿ ನಾಳೆ ಸಂಡೇ ಅಷ್ಟೊತ್ತಿಗೆ ತುಂಬ ಬ್ಲೌಸಸ್ನ ಕೊಡೋದಿದೆ. ಹೆಂಗೆ ಮಾಡೋದಪ್ಪ ಅನಿಸುತ್ತೆ. ಜೊತೆಗೆ ಕರೆಂಟ್ಗಳು ಬೇರೆ ಇರಲ್ಲ. ನಾನು ನೋಡೋಣ, ಅದಕ್ಕೆ ನಿಮಗೆ ಯಾರಿಗಾದರೂ UPS ಬಗ್ಗೆ ಗೊತ್ತಿದ್ದರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀರಾ? ಅಂದರೆ ಯಾರಾದ್ರು ನಂಗೆ ಕಮೆಂಟಲ್ಲಿ ಹಾಕಿದ್ರೂ ನಡೆಯುತ್ತೆ. ಯಾಕೆಂದರೆ ನಮ್ಮ ಹತ್ರ ಇರೋದು 4 ಮಿಷಿನ್ ಇದೆ. 4 ಮಿಷಿನ್ ಅಂದರೆ ಒಂದು ಮಾಮೂಲಿ ರಾಲ್ಸನ್ ಇದೆ, ಇನ್ನೊಂದು ಬ್ರದರ್ ದೊಡ್ಡ ಮಿಷಿನ್ ಇದೆ, ಅಂದರೆ ದೊಡ್ಡ ಮೋಟ್ರ್ ಮಿಷಿನ್ ಇದೆ, ಇನ್ನು 2 ಓವರ್ಲಾಕ್, ಒಂದು ಜಿಗ್ಜಾಗ್ದೊಂದು ಮಿಷಿನ್ ಇಟ್ಕೊಂಡಿದ್ದೀನಿ. ಈ 4 ಮಿಷಿನ್ನ ನಾನು UPSಲ್ಲಿ ಓಡಿಸ್ಬೋದಾ ಅಂತ ಅಂದ್ಬಿಟ್ಟು ಒಂದು ಡೌಟ್ ಇದೆ. ಯಾಕೆ ಅಂದರೆ ತುಂಬಾ ಕರೆಂಟ್ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ನನಗೆ ಟೈಮ್ಗೆ ಸರಿಯಾಗಿ ಬಟ್ಟೆ ಕೊಡೋಕ್ಕೆ ತುಂಬಾ ಹಿಂಸೆ ಅನಿಸುತ್ತೆ. ಅಂದರೆ ಏನಾಗುತ್ತೆ ಗೊತ್ತಾ, ಕರೆಂಟ್ ಇಲ್ದಿರುವಾಗ ಎಷ್ಟು ಪೀಸ್ನ ನಾವು ಕಟ್ ಮಾಡ್ಬೋದು, ಎಷ್ಟನ್ನು ನಾವು ಉಕ್ಸು ಕಾಜಾ ಮಾಡ್ತಾ ಕೂತ್ಕೋಬೋದು, ಕೆಲಸ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ UPS ಹಾಕಿಸ್ಕೊಳ್ಳೋಣ ಅಂತ ಒಂದು ಐಡಿಯಾ ಇದೆ. ಆದರೆ ಕೆಲವ್ರು ಹೇಳ್ತಾರೆ, ಇಲ್ಲ UPSಲ್ಲಿ ಅಷ್ಟೊಂದು ಮಿಷಿನ್ ಎಲ್ಲ ಓಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನೀವು ದಯವಿಟ್ಟು ನನಗೂ ಕೂಡ ಇನ್ಫಾರ್ಮೇಷನ್ ಕೊಡಿ, ನೋಡೋಣ. ಹಂಗೇನಾದರೂ ಇದ್ದರೆ ನಾನು UPS ಹಾಕಿಸ್ಕೊತೀನಿ. ಯಾಕೆ ಅಂತಂದರೆ ಕೆಲಸ ಬೇಗ ಬೇಗ ಆಗುತ್ತೆ. ಕರೆಂಟ್ ಹೋಯಿತು ಅಂತೇಳಿ ಸುಮ್ಮನೆ ಕೂರೋದ್ರ ಬದಲಿಗೆ ಕೆಲಸ ಮಾಡ್ತಾ ಇರ್ಬೋದಲ್ಲ. ಈಗೇನಾಗ್ತಿದೆ ಗೊತ್ತಾ, ಕರೆಂಟ್ ಹೋಗಿಬಿಟ್ಟಾಗ ನಾನು ಡೇ ಟೈಮಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಮತ್ತು ನೈಟೆಲ್ಲ ಕೂತು ಕೆಲಸ ಮಾಡಬೇಕಾಗತ್ತೆ. ಅದೊಂದು ಪ್ರಾಬ್ಲಮ್ ಆದರೂ ಕಡಿಮೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಹಾಕಿಸೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಇಟ್ಕೊಂಡಿದ್ದೀನಿ, UPS ಹಾಕ್ಕೊಳ್ಳೋಣ ಅಂತ. ಅದೇ ನನಗೆ ಗೊತ್ತಿರೋ ಪ್ರಕಾರ UPSಲ್ಲಿ ನಾವು ಮನೆಗಷ್ಟೇ ಯೂಸ್ ಮಾಡ್ಬೋದು, ಈ ಥರ ಮಿಷಿನ್ಸ್ ಎಲ್ಲ ಓಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದರೆ ದಯವಿಟ್ಟು ಇನ್ಫಾರ್ಮೇಷನ್ ಕೊಡಿ ಆಯಿತಾ. ಯಾರೆಲ್ಲ ಈ ವಿಡಿಯೋನ ಫುಲ್ಲು ನೋಡ್ತಿದ್ದೀರೋ ಅವರಿಗೆ ನೀಟಾಗಿ ಗೊತ್ತಾಗಿರುತ್ತೆ ಪ್ರಾಬ್ಲಮ್ ಏನಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಒಂದು ಐಡಿಯಾ ಅಂತೂ ಕೊಡಿ ನಿಮಗೆ ಗೊತ್ತಿದ್ದರೆ. ಜೊತೆಗೇನಪ್ಪ ಅಂದರೆ ದಯವಿಟ್ಟು ಎಲ್ಲರೂ ಫುಲ್ ವೀಡಿಯೋಸ್ನ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನೊಂದು 15 ಡೇಸ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಲಿಂದ
ಇಷ್ಟು ಲಾಂಗ್ ಟೈಮ್ ಗ್ಯಾಪ್ ಯಾವತ್ತೂ ಕೊಟ್ಟಿಲ್ಲ. ಅಂದರೆ ಒಂದು 15 ದಿವಸ ಟೈಮ್ ನಾನು ಯಾವತ್ತೂ ತೊಗೊಂಡಿಲ್ಲ ಒಂದು ವಿಡಿಯೋ ಹಾಕೋಕ್ಕೆ. ಈ ಸರ್ತಿನೇ ಇಷ್ಟು ಡಿಲೇ ಆಗಿರೋದು ಅಂತಂದರೆ, ಯಾಕಂದರೆ ಹೆವಿ ಇತ್ತು ವರ್ಕು, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ ಏನು ತೊಂದರೆ ಇರಲಿಲ್ಲ. ಡೈಲಿ ನಾನು ಒಂದಿನ ಬಿಟ್ಟು ಒಂದಿನನಾದರೂ ಅಂದರೆ ವಾರದಲ್ಲಿ 2 ವಿಡಿಯೋ ಆದರೂ ಹಾಕ್ತಿದ್ದೆ. ಈಗ ಸ್ವಲ್ಪ ಡಿಲೇ ಆಯಿತು ಅಷ್ಟೇ, ಹೆವಿ ವರ್ಕ್ ಇದ್ದಿದ್ದರಿಂದ. ಇನ್ಮೇಲೆ ಆ ಥರ ಆಗಲ್ಲ ಅಂದ್ಕೊತೀನಿ. ನೋಡೋಣ, ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ. ಜೊತೆಗೆ ವರ್ಕ್ ಅಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಿದೆ. ಈಗ ಲೀಫು ಫ್ಲವರ್ ಏನಿತ್ತು ಅದು ಮಾತ್ರ, ಜೊತೆಗೆ ಈ ಬೇಲ್ಗಳಿದೆ ಅಲ್ವಾ, ಬೇಲ್ಗಳನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಮಾಡಿದ್ಮೇಲೆ ನಾವು ಬೇಲ್ನ ಹೈಲೈಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಷ್ಟಕ್ಕೆ ಬಿಟ್ಟರೆ ಏನು ಅನಿಸುತ್ತೆ, ಏನು ಅಷ್ಟೊಂದು ಲುಕ್ ಕಾಣಲ್ಲ. ನೋಡಿ ಈಗ ಏನು ಪಿಂಕ್ ಕಲರ್ ಫ್ಲವರ್ ಮಾಡಿದ್ವಿ ಅಲ್ವಾ, ಆ ಪಿಂಕ್ ಕಲರ್ ಫ್ಲವರಿಗೆಲ್ಲ ಮಧ್ಯದಲ್ಲಿ ಗೋಲ್ಡ್ ಕಲರ್ದು ಈ ಥರ ಒಂದು ಇದು ಕೊಟ್ಟಾಗ, ಬುಟ್ಟಾಸ್ನ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಒಂಥರ ಹೈಲೈಟಾಗಿ ಕಾಣಿಸುತ್ತೆ ಅದು, ಓಕೆನಾ. ಅದೇ ನಾವು ಗೋಲ್ಡ್ ಕಲರ್ ಹಾಕೋಕ್ಕೆ ಮುಂಚೆ ಏನು ಅನ್ನಿಸ್ತಿತ್ತು ಹೇಳಿ, ಅದು ಫ್ಲವರ್ ಇದೆಯಾ ಅಲ್ಲಿ ಅನ್ನೋ ಥರ ಕಾಣಿಸ್ತಿತ್ತು. ಹಾಗಾಗಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೇನಾದರೂ ನನಗೆ ಗೊತ್ತಿರೋವಂಥ ಐಡಿಯಾಗಳಿದ್ರೆ ನಾನು ಹೇಳ್ಕೊಡ್ತೀನಿ, ಸರಿನಾ. ಈ ಥರ ಅಲ್ಲ, ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಯಾಕೆ ಗೊತ್ತಾ, ಇವಾಗ ನಾವು ಒಬ್ಬರೇ ಕಲಿತ್ರೆ ಏನು ಪ್ರಯೋಜನ ಇರುತ್ತೆ. ನಮ್ಮ ಥರನೇ ಎಲ್ಲರೂ ಕಲಿಯೋರಿದ್ದು ಕಲಿತ್ರೆ ಒಳ್ಳೆಯದೇ ಅಲ್ಲ. ಅವ್ರಿಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಯಾಕಂತಂದರೆ ಎಲ್ಲರೂ ಟೈಲರ್ಗಳು ಈಗಂತೂ ನಿಜ ಹೇಳಬೇಕು ಅಂದರೆ ಮನೆಗೆ ಒಂದು ಟೈಲರ್ ಇದ್ದಾರೆ ಹೇಳಬೇಕು ಅಂದರೆ. ಅವ್ರವ್ರ ಬ್ಲೌಸ್ನ ಅವರೇ ಸ್ಟಿಚ್ ಮಾಡ್ಕೊಳ್ಳೋ ಮಟ್ಟಕ್ಕಿದ್ದಾರೆ ಇವಾಗ. ಈ ಥರ ಎಂಬ್ರಾಯ್ಡ್ರೀಸು ಕಲೀಲಿ ಅವರುನಲ್ವಾ ಅಂತ ಅಂದ್ಬಿಟ್ಟು ಹೇಳೋದಷ್ಟೇ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಓಕೆನಾ. ನಿಮಗೋಸ್ಕರ ನಾನು ಕೂಡ ಇಷ್ಟು ಟೈಮ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಲ್ವ, ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ರೆ ನಿಮ್ಮಿಂದ ಒಂದು ನನಗೂ ಪ್ರೋತ್ಸಾಹ ಸಿಗುತ್ತೆ. ಹೌದು, ಇವರು ನಮ್ಮ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಿದ್ದಾರೆ ಅಂತ ಹೇಳಿ. ನೋಡಿ ಈಗ ನಾನು ಲೈನ್ಸ್ ಹಾಕ್ಕೊಂಡಿದ್ದೆ ಅಲ್ವಾ, ಇದು ನೋಡಿ ಇವಾಗ ಸ್ಯಾರಿ ಕಲರ್ ಬಂದು ಪ್ಯಾರೆಟ್ ಗ್ರೀನ್ ಕಲರು ಮತ್ತು ಗೋಲ್ಡ್ ಕಲರಲ್ಲಿ ನಾವು ಈ ಲೈನ್ಸ್ನ ಹಾಕಬೇಕಾಗಿದೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ, ಒಂದು ಲೈನ್ ಬಿಟ್ಟು ಒಂದು ಲೈನ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಇದೂ ಅಷ್ಟೇ 1.5 ನಂಬರ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು, ಓಕೆನಾ. ಎಲ್ಲೂ ನಿಮಗೆ ವೇರಿಯೇಷನ್ಸೇ ಬರಲ್ಲ ಈ ಲೈನ್ ಹಾಕುವಾಗ. ಫುಲ್ಲು 1.5 ನಂಬರ್ನಲ್ಲೇ ಇಟ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್. ದೊಡ್ಡದು ಚಿಕ್ಕದು ಮಾಡ್ಕೋಬೇಡಿ. ಆದಷ್ಟು ಬೋರ್ಡ್ನ ತುಂಬ ಶೇಕ್ ಮಾಡಬೇಡಿ, ಅಂದರೆ ಹಿಂಗೆ ಅಲುಗಾಡಿಸ್ಬೇಡಿ. ಸ್ಟ್ರೈಟಾಗಿ ಇಟ್ಕೊಂಡು ಹಾಕ್ಕೊಂಡು ಬನ್ನಿ, ನೀಟಾಗಿ ಬರುತ್ತೆ. ಹಂಗಂತ ತುಂಬ ಬಿಗಿಯಾಗೂ ಹಿಡ್ಕೋಬೇಡಿ. ತುಂಬ ಬಿಗಿಯಾಗಿ ಬೋರ್ಡ್ ಹಿಡ್ಕೊಂಡ್ರೂ ಗುಡ್ಡೆ ಥರ ಆಗುತ್ತೆ ಸ್ಟಿಚಿಂಗ್, ಒಂಥರ ನೀಟಾಗಿ ಬರಲ್ಲ. ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮಿಷಿನು, ತುಂಬಾ ಹಿಂಸೆ ಅನಿಸ್ತಾಯಿತ್ತು ನಂಗೆ ಕೆಲಸ ಮಾಡುವಾಗ. ಏನಪ್ಪ ಇದು ಬೇರೆ ಅರ್ಜೆಂಟ್ ಇದೆ, ಇದು ಮುಗಿತಾ ಇಲ್ಲ, ಏನು ಮಾಡಬೇಕು ಅನ್ನೋದೇ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅಂತೂ ಮುಗಿಸ್ತೆ ಅಪ್ಪ ಅನ್ನಂಗೆ ಆಯಿತು ಈ ಬ್ಲೌಸ್ ನಾನು ಎಂಬ್ರಾಯ್ಡ್ರಿ ವರ್ಕ್ ಮುಗಿಸೋಷ್ಟೊತ್ತಿಗೆ. ಇದರಲ್ಲೂ ಕೆಲವೊಂದು ಮಧ್ಯೆ ಒಂದೊಂದು ನಾನು ಬಿಟ್ಟಿದ್ದೀನಿ ಅಂದ್ಕೊತೀನಿ. ಯಾಕೆಂದರೆ ಆ ಟೈಮಲ್ಲಿ ಕಾಲ್ ಬಂದಾಗ ಅಥವಾ ಏನಾದರೂ ಯಾವುದಾದ್ರು ಮೆಸೇಜಸ್ ಅದು ಇದು ಬಂದಾಗ ಆಫ್ ಮಾಡಿಬಿಟ್ಟಿರ್ತೀನಿ, ಮತ್ತು ನಾನು ನೋಡ್ಕೊಂಡಿರಲ್ಲ, ಹಾಗಾಗಿ ಆಫ್ ಆಗಿಬಿಟ್ಟಿರುತ್ತೆ. ಇಲ್ದಿದ್ರೆ ಏನಿಲ್ಲ, ಕಂಪ್ಲೀಟ್ ವಿಡಿಯೋದಲ್ಲಿ ಫುಲ್ಲು ಡಿಸೈನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ. ಹಾಗಾಗಿ ಮಾಡಿ ಆಯಿತಾ, ನೀವು ಎಲ್ಲರೂ ಟ್ರೈ ಮಾಡಿ ಇದೇ ಥರ. ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದು, ಸ್ಟಿಚ್ನ ಮಾಡೋದನ್ನ ಮಾಡಿಕೊಡ್ತೀವಿ. ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಳಿಸ್ಕೊಟ್ರೆ ನಾವು ಮಾಡಿಕೊಡ್ತೀವಿ. ಈಗಾಗಲೇ ನಂಗೆ ತುಂಬ ಬಟ್ಟೆಗಳನ್ನ ಕಳಿಸಿದ್ದಾರೆ. ಅವ್ರದ್ದು ಪಾಪ ಇನ್ನೂ ಮುಟ್ಟೋಕ್ಕೆ ಟೈಮ್ ಇಲ್ಲ, ನಂಗೆ ಅವ್ರು ತೊಗೊಂಡೇ ಇಲ್ಲ ಬಟ್ಟೆಗಳು ನಾನು. ಹಾಗಾಗಿ ತೊಗೊಂಡ್ರೆ ಅವ್ರದ್ದು ಕೂಡ ಕಂಪ್ಲೀಟ್ ಮಾಡೋಕ್ಕಿದೆ. ಯಾವಾಗ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ, ಬಟ್ಟೆ ತುಂಬ ಇರೋದಕ್ಕೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ನೋಡಿ ಇಲ್ಲಿ ಈ ಲೈನ್ಸ್ ಹಾಕ್ಕೊಳ್ಳೋಕ್ಕೂ ಅಷ್ಟೇ ಫುಲ್ ಒಂದೇ ಥರ ಬರಲ್ಲ, ಇದು ಸ್ವಲ್ಪ ಚೇಂಜಸ್ ಬರುತ್ತೆ ಲೈನ್ ಹಾಕ್ಕೊಳ್ಳುವಾಗ. ಬೇಕು ಅಂದರೆ ನೀವು ಇದನ್ನು ಬುಟ್ಟಾಸ್ ಕೂಡ ಹಾಕ್ಕೋಬೋದು, ಅಂದರೆ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಹಾಕ್ಕೊಂಡು ಇದು ಕೂಡ ಹಾಕ್ಕೋಬೋದು. ಒಂದಕ್ಕೆ ಬುಟ್ಟ ಹಾಕ್ಕೊಂಡು ಇನ್ನೊಂದಕ್ಕೆ ನಾವು ಲೈನ್ಸ್ನ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಏನಂದರೆ ಇದು ತುಂಬ ಹೆವಿ ಬಾರ್ಡ್ರ್ ಇದ್ದಿದ್ದರಿಂದ ನಾನು ಬುಟ್ಟಾಸ್ ಅಷ್ಟು ಹೈಲೈಟಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಈ ಥರ ಫುಲ್ಲು ಲೈನ್ಸಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಾಂದಿದ್ರೆ ನಾನು ಬುಟ್ಟನೇ ಹಾಕೋಣ ಅಂತ ಅಂದ್ಕೊಂಡಿದ್ದು. ಬುಟ್ಟ ಹಾಕಿದರೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರಲಿಲ್ಲ, ಅದು ಫುಲ್ಲು ಜರಿ ಇತ್ತು ಇದು ಬಾರ್ಡ್ರು. ಪಿಂಕಲ್ಲಿ ಫುಲ್ಲು ಜರಿ ಥರ ಇದ್ದಿದ್ದರಿಂದ ಅಷ್ಟು ನೀಟಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ. ಈ ಮಧ್ಯೆ ಏನೇನು ಥ್ರೆಡ್ಡೆಲ್ಲ ಬಂದಿದೆಯಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ನೀವು ನೀಟಾಗಿ ಟ್ರಿಮ್ ಮಾಡ್ಕೋಬೇಕಾಗತ್ತೆ, ಅಂದರೆ ಕಟ್ ಮಾಡಿ ತೆಗಿಬೇಕು, ಓಕೆನಾ. ಈ ಥ್ರೆಡ್ಡೆಲ್ಲ ಕಟ್ ಮಾಡಿ ತೆಗೆದ್ರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ನೋಡಿ ಇವಾಗ ಎಷ್ಟು 1.5 ನಂಬರ್ನಲ್ಲಿ ಇಟ್ಕೊಂಡು ನಾನು ನೀಟಾಗಿ ಲೈನ್ಸ್ನ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಮಾತ್ರ ವರ್ಕ್ ಮಾತ್ರ ಅಷ್ಟೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಓಕೆನಾ. ಯಾವ ಕಂಪ್ಯೂಟರ್ ಮಿಷಿನು ಇದು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ವರ್ಕ್ ಮಾತ್ರ ನೀಟಾಗಿ ಬಂದಿತ್ತು. ಇನ್ನೂ ಒಂದು ಡಿಸೈನು ಅಷ್ಟೇ, ಅದೂ ಮೆರೂನ್ ಕಲರ್ ಮತ್ತು ಬಾದಾಮಿ ಕಲರ್ ಸ್ಯಾರಿ, ಅಂದರೆ ಆಫ್ ವೈಟು ಕ್ರೀಮ್ ಕಲರ್ ಸ್ಯಾರಿ ಬರುತ್ತಲ್ವಾ, ಆ ಥರ ಕಲರ್ ಸ್ಯಾರಿಲಿದೆ. ಅದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಲೀವು. ಇದ್ರದ್ದು ನೆಕ್ಕು ನಾನು ವಿಡಿಯೋ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ವಿಡಿಯೋ ಮಾಡ್ಕೊಂಡಿದ್ರೆ ಖಂಡಿತ ಇದ್ರ ನೆಕ್ ಡಿಸೈನ್ ಕೂಡ ನಾನು ಹಾಕ್ಕೊಡ್ತೀನಿ. ಇಲ್ಲ ಅಂತಂದರೆ ನೋಡೋಣ, ನೆಕ್ಸ್ಟ್ ಟೈಮ್ ಏನಾದರೂ ಇದೇ ನೆಕ್ ಡಿಸೈನ್ನ ಮಾಡಿದಾಗ ನಾನು ನಿಮ್ಗೆ ಹಾಕ್ಕೊಡ್ತೀನಿ, ಓಕೆನಾ. ನೋಡಿ, ಈಗ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಇಲ್ಲಿ ಲೈನ್ಸ್ನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಸೇಮು 1.5 ನಂಬರ್ನಲ್ಲೇ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಕಾಣಬೇಕಲ್ವ, ತುಂಬ ಚಿಕ್ಕದಾಗಿ ಹಾಕಿದ್ರೂ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಈ ಥರ ಇಟ್ಕೊಂಡು ಹಾಕ್ಕೊಂಡಿದ್ದು. ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟು ಫ್ರೆಂಡ್ಸ್. ಇದು ಬರೀ ಜರಿ ಥ್ರೆಡ್ಡಿಂದ ನಾವು ಇದನ್ನು ಹಾಕ್ಕೊಂಡು ಬಾಟಮಲ್ಲಿ ಏನಿದೆ ಅಲ್ಲಿಗೆ ನಾವು ಸೇಮ್ ಇದೇ ಥರ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡು ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಹಾಕ್ಕೋಬೇಕಾಗತ್ತೆ. ಪೈಪಿಂಗ್ ಥ್ರೆಡ್ಡಲ್ಲಿ ಫಿಲ್ ಮಾಡ್ಕೊಂಡಿದ್ದೆ ಇದನ್ನ ನಾನು ನೆಕ್ಕಲ್ಲಿ. ಹಾಗಾಗಿ ಸ್ಲೀವಲ್ಲಿ ಕೂಡ ನೆಕ್ಕಲ್ಲಿ ನಾನು ಯಾವ ರೀತಿ ಡಿಸೈನ ಕ್ರಿಯೇಟ್ ಮಾಡಿದ್ದೆ ಅದೇ ರೀತಿ ಸ್ಲೀವಲ್ಲಿ ಕೂಡ ನಾನು ಎಂಡಿಂಗ್ನ ಮಾಡ್ಕೊಂಡಿದ್ದೀನಿ ಬಾಟಮಲ್ಲಿ, ಓಕೆನಾ. ಇದು ಎಲ್ಲ ಡಿಸೈನ್ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ಲೀವ್ ಬಾಟಮ್ನ ಮಾಡಿರೋವಂಥದ್ದು. ಯಾಕೆ ಅಂತಂದರೆ ಫಸ್ಟೇ ನಾವು ಬಾಟಮ್ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಗ್ಯಾಪ್ ಗೊತ್ತಾಗಲ್ಲ, ಹಾಗಾಗಿ ಲಾಸ್ಟಲ್ಲಿ ನಾನು ಮಾಡಿದೆ ಇದನ್ನು. ಇಲ್ಲ ಫಸ್ಟೇ ಮಾಡ್ಕೊತೀವಿ ಅಂತಂದರೆ ನೀವು ಫಸ್ಟೇ ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಇಷ್ಟು ಸ್ಪೇಸ್ ಅಂತ ಬಿಟ್ಬಿಟ್ಟು ಆಮೇಲಾದ್ರೂ ಮಾಡ್ಕೋಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಲೈನ್ಸ್ ಹಾಕಿದ್ಮೇಲೆ ಸಖತ್ ಹೈಲೈಟಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಇದು ಡಿಸೈನ್ ಮಾತ್ರ ನೋಡಿ ಚೆನ್ನಾಗಿದೆ ಇದು. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಗಳು ಹೇಗೆ ಅನ್ನಿಸ್ತು ನಿಮಗೆ, ಈ ಡಿಸೈನ್ ಬಗ್ಗೆ ಏನೆಲ್ಲ ಅನ್ನಿಸ್ತು ಅಂತ ಅಂದ್ಬಿಟ್ಟು, ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ. ನೋಡಿ ಟೋಟಲಿ ಇದು ಈ ರೀತಿ ಫಿನಿಶಿಂಗ್ ಆಯಿತು. ನೋಡಿ ಎಂಡಿಂಗಲ್ಲಿ ನಾನು ಬಾಲ್ ಚೈನ್, ಸ್ಟೋನ್ ಚೈನ್ ಕೂಡ ಹಾಕಿದ್ದೀನಿ, ವಿತ್ ಪೈಪಿಂಗ್ ಥ್ರೆಡ್ಡಲ್ಲಿ ಫಿಲ್ ಮಾಡಿದ್ದೀನಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಓಕೆ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.